ಸಿಂಹರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಹರಸಾಹಸ ಮಾಡಬೇಕಾಗತ್ತೆ. ಆದರೂ ಕೂಡ ಅದು ಮನಸ್ಸಿಗೆ ತೃಪ್ತವಾಗಿ ನಿಮಗೆ ಅನಿಸೋದಿಲ್ಲ ಅಂತ ಹೇಳಬೇಕು. ಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ, ಜಾಗ್ರತೆಯನ್ನು ವಹಿಸಿ. ಬಹು ಸಂಬಂಧವಾದಂತಹ ವ್ಯವಹಾರಕ್ಕೆ ಉತ್ತಮವಾದಂತಹ ದಿವಸ, ಆದರೆ ಅದು ತನ್ನ ಪರಿಮಿತಿಯನ್ನು ದಾಟಿ ಹೋದಾಗ, ಎಲ್ಲೆಯನ್ನು ಮೀರಿ ಹೋದಾಗ ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು. ಯಾವುದೇ ವ್ಯವಹಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಡಿ, ಅದು ನಿಮಗೆ ತೊಂದರೆ ಮಾಡ್ತಕ್ಕಂಥದ್ದಾಗುತ್ತೆ. ಬೇರೆಯವರಿಗೋಸ್ಕರ ನಾನು ಮಾತಾಡ್ತೀನಿ ಅಂತ ಹೇಳಿ ಮಧ್ಯಕ್ಕೆ ಹೋಗುವಂಥದ್ದು ಇದೆಯಲ್ಲ, ನೀವು ಸಿಗಹಾಕ್ಕೊಳ್ಬೇಕಾಗತ್ತೆ. ಮನೆಯನ್ನು ನವೀಕರಣ ಮಾಡ್ತಕ್ಕಂತಹ ಯೋಗ, ಅಲಂಕಾರ ಮಾಡುವಂತಹ ಯೋಗ ನಿಮಗೆ ಒದಗಿ ಬರುತ್ತೆ. ಹಿರಿಯ ಅಧಿಕಾರಿಗಳ ಬೆಂಬಲ ಸಿಕ್ಕಬಹುದು, ಆದರೆ ನೀವು ಮಾಡಿಕೊಂಡಂತಹ ತಪ್ಪಿಗೆ ಯಾರೂ ಕೂಡ ಏನನ್ನು ಮಾಡಲಾರರು ಅನ್ನುವಂಥದ್ದಾಗತ್ತೆ. ಹನುಮಾನ್ ಚಾಲೀಸವನ್ನು ಪಠನೆ ಅಥವಾ ಶ್ರವಣ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಶತ್ರುಗಳ ಮೇಲೆ ನಿಮ್ಮ ಹಿಡಿತ ಹೆಚ್ಚಾಗುವಂಥದ್ದಿದೆ. ವಿರೋಧಿಗಳನ್ನು ಎದುರಿಸ್ತಕ್ಕಂತಹ ಒಂದು ಸಾಮರ್ಥ್ಯ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಯಾರನ್ನೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಅವರಿಂದ ಏನಾಗಬೇಕು ಅನ್ನುವಂತಹ ಮಾತು ಬೇಡ. ಪ್ರತಿಯೊಬ್ಬರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಸಹಾಯವನ್ನು, ಸಹಕಾರವನ್ನು ಮಾಡಬೇಕಾಗತ್ತೆ. ಅವರ ಅಗತ್ಯತೆ, ಅವರ ಆಶ್ರಯ ನಮಗೆ ಬೇಕಾಗತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಪ್ರಾಮಾಣಿಕವಾದಂತಹ ಪ್ರಯತ್ನಗಳು ನಿಮ್ಮಿಂದ ನಡೀಲಿ. ಸದಾ ಶುಭ ಫಲವನ್ನು ಕಾಣ್ತೀರಿ. ಯಾವಾಗ ವಾಮಮಾರ್ಗವನ್ನು ಅನುಸರಿಸಿದಾಗ ನಿಮಗೆ ಒಂದು ಕಡೆ ಭಂಡ ಧೈರ್ಯವೂ ಇದ್ದರೂ ಕೂಡ ಎಲ್ಲೋ ಹೆದರ್ಕೊಳ್ಬೇಕಾದಂತಹ ಪರಿಸ್ಥಿತಿಯೂ ಬರಬಹುದು. ಎಚ್ಚರಿಕೆ ಇರಲಿ. ತಂದೆ ತಾಯಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಗುರು ಹಿರಿಯರನ್ನು, ಬೇರೆಯವರನ್ನು ಗೌರವಿಸ್ತಕ್ಕಂತಹ ಸ್ವಭಾವ ಒಂದಷ್ಟು ಹೆಚ್ಚಾಗಲಿ. ಪ್ರಾಮಾಣಿಕವಾದಂತಹ ಸ್ಪರ್ಧಾಳುಗಳಿಗೆ ಸದಾಕಾಲ ಜಯ ಇದ್ದೇ ಇದೆ ಅನ್ನುವಂಥದ್ದು. ಕ್ರೀಡಾಪಟುಗಳಿಗೆ ಹಿಂದೆ ಮಾಡಿದಂತಹ ತಪ್ಪುಗಳಿಂದ ಹಿನ್ನಡೆಯಾಗತ್ತೆ. ಯಾವತ್ತೋ ನಿಮ್ಮ ಅಧಿಕಾರವೋ ವಯಸ್ಸೋ ಇನ್ನೊಂದು ಮತ್ತೊಂದು ನಿಮ್ಮ ಕೈಯಲ್ಲಿತ್ತು ಅಂತ ಹೇಳಿ ಅವತ್ತು ಮಾಡಿದಂತಹ ತಪ್ಪೇನಿದೆ ಅದು ಈ ದಿವಸದ ಹಿನ್ನಡೆಗೆ, ಅವಕಾಶ ವಂಚಿತರಾಗೋದಕ್ಕೆ ಕಾರಣವಾಗತ್ತೆ ಅನ್ನುವಂಥದ್ದು. ರಾಜರಾಜೇಶ್ವರಿಯನ್ನು ಉಪಾಸನೆ ಮಾಡಿ ಶುಭವಾಗಿ. ತುಲಾರಾಶಿ ವಿದ್ಯಾರ್ಥಿಗಳ ಓದು ಬರಹದಿಂದ ತುಂಬ ಆಯಾಸವಾಗ್ತಕ್ಕಂಥದ್ದು, ಮಾನಸಿಕವಾಗಿ ತುಂಬ ಒತ್ತಡಕ್ಕೆ ಸಿಲುಕುವಂತಹ ದಿವಸವಾಗತ್ತೆ. ವಿರಾಮ ತೆಗೆದುಕೊಳ್ಳೋದಕ್ಕೆ ಸಮಯ ಇರೋದಿಲ್ಲ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಮುಗಿಯೋದಿಲ್ಲ ಅನ್ನುವಂತಹ ಸ್ಥಿತಿ. ದಿನೇ ದಿನೇ ಶತ್ರುಗಳು ಹೆಚ್ಚಾಗ್ತಕ್ಕಂತಹ ಸಂದರ್ಭಗಳಿದೆ. ಜಾಗ್ರತೆಯನ್ನು ವಹಿಸಿ. ಪ್ರತಿನಿತ್ಯವೂ ಕೂಡ ಶತ್ರುಗಳು ಹೆಚ್ಚಾಗ್ತಾರೆ. ಯಾರ ಜೊತೆಯಲ್ಲೋ ಮಾತು ಬಿಡುವಂಥದ್ದು ನಿಷ್ಠುರವಾಗ್ತಕ್ಕಂಥದ್ದಾಗತ್ತೆ. ತುಂಬ ದಿವಸಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅಂಥವರು ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸವಾಗತ್ತೆ ಇದು. ಓದುವುದರಿಂದ ಭವಿಷ್ಯದಲ್ಲಿ ಅನುಕೂಲವಾಗುತ್ತೆ ಎನ್ನುವಂತಹ ತಿಳುವಳಿಕೆ ಗೊತ್ತಾಗಬೇಕಾದಂಥದ್ದು. ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ. ಅನುಕೂಲ ಇರತಕ್ಕಂಥವರು ಪವಮಾನ ಹೋಮ ಅನ್ನುವಂಥದ್ದನ್ನು ಪರಿಹಾರಾರ್ಥವಾಗಿ ಮಾಡಿಸಿಕೊಳ್ಳಿ ಶುಭವಾಗಿ. ವೃಶ್ಚಿಕ ರಾಶಿ, ಪದಾರ್ಥಗಳನ್ನು, ವಸ್ತುಗಳನ್ನು ಆಮದು ಮತ್ತು ರಫ್ತು ಮಾಡ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದಂತಹ ದಿವಸ. ನಿಮ್ಮ ಅಭಿಪ್ರಾಯ, ಸಲಹೆಗಳನ್ನು ಬೇರೆಯವರಿಗೆ ಹೇಳಿ ಅಷ್ಟೇ ಹೊರತು ಒತ್ತಡವನ್ನು, ಬಲವಂತವನ್ನು ಮಾಡಬೇಡಿ ಅನ್ನುವಂಥದ್ದು. ಹೊಸ ವಾಹನ ಖರೀದಿಯ ಯೋಗ ಹತ್ತಿರ ಬರ್ತಾ ಇದೆ. ಅದರ ಬಗ್ಗೆ ಚಿಂತನೆಗಳು, ಮಾತುಕತೆಗಳು ನಡೀಬಹುದು ಅನ್ನುವಂಥದ್ದು. ಯಾವುದಕ್ಕೂ ತತ್ಕ್ಷಣದ ನಿರ್ಧಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಐಷಾರಾಮಿ ಜೀವನಕ್ಕೆ ಅವಕಾಶಗಳಾಗತ್ತೆ. ಅದರ ಸದುಪಯೋಗವನ್ನು ಮಾಡಿಕೊಳ್ಳಿ. ಯಾವಾಗ ಮಾನಸಿಕವಾಗಿ ಸಮಾಧಾನ ಇರೋದಿಲ್ವೋ, ಏನಿದ್ದರೂ ಕೂಡ ಅದನ್ನು ಅನುಭವಿಸುವಂತಹ ಯೋಗ ಬರದೇ ಇರತಕ್ಕಂಥದ್ದು, ಬಂದರೂ ಕೂಡ ಮನಸ್ಸಿನಲ್ಲಿ ಏನೋ ಜಿಜ್ಞಾಸೆ ಇದು ನಿಮ್ಮನ್ನು ಕಾಡುವಂಥದ್ದು. ಬಡವರಿಗೆ ಸಹಾಯವನ್ನು ಮಾಡಿ. ಬಡವರು ಅಂತಂದ ತಕ್ಷಣ ಯಾವುದೋ ಅಪಾರ್ಥವನ್ನು, ಕನಿಷ್ಠಾರ್ಥವನ್ನು ಮಾಡಿಕೊಳ್ಳೋದು ಬೇಡ. ಯಾರಿಗೆ ಸಹಾಯದ ಅಗತ್ಯತೆ ಇರುತ್ತೆ ಅಂಥವರನ್ನು ನೋಡಿ ಹುಡುಕಿ ಸಹಾಯ ಮಾಡಿ. ನಿಮಗೆ ಮನೆ ದೇವರ ದರ್ಶನ ಮಾಡ್ತಕ್ಕಂತಹ ಯೋಗವೂ ಕೂಡ ಬರಲಿ ಶುಭವಾಗಿ.